ನಮಸ್ಕಾರ ಸ್ನೇಹಿತರೆ. ಅಂಗಡಿಯಿಂದ ತರುವ ಚಿಪ್ಸ್ಗಿಂತಲೂ ಹೆಚ್ಚು ಕ್ರಿಸ್ಪಿ, ಹೆಚ್ಚು ರುಚಿಯಾದ ಚಿಪ್ಸ್ ಮನೆಯಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ಆದರೆ ಒಂದು ಸಣ್ಣ ತಪ್ಪಿನಿಂದ ಹೆಚ್ಚಿನವರ ಚಿಪ್ಸ್ ಮೆತ್ತಗಾಗಿ ಬಿಡುತ್ತವೆ. ಇಂದು ಆ ತಪ್ಪು ಏನು ಮತ್ತು ಚಿಪ್ಸನ್ನು ಸೂಪರ್ ಕ್ರಂಚಿಯಾಗಿ ಮಾಡುವ ಸೀಕ್ರೆಟ್ ಟ್ರಿಕ್ ಏನು ಅನ್ನೋದನ್ನು ತೋರಿಸ್ತೀನಿ. ಆದರೆ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗಲೇ ನಿಮಗೆ ಟ್ರಿಕ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಅನೇಕ ಜನರಿಗೆ ಈ ವಿಡಿಯೋ ತಲುಪಬೇಕು. ಅವರು ಸಹ ತಮ್ಮ ಮಕ್ಕಳಿಗೆ ಈ ರೀತಿಯಾದ ಚಿಪ್ಸ್ ಮನೆಯಲ್ಲೇ ಮಾಡಿಕೊಡ್ಬೇಕು. ಅದೇ ನಮ್ಮ ಉದ್ದೇಶ. ಹಾಗಿದ್ರೆ ತಡ ಯಾಕೆ? ಕೇವಲ ಆಲೂಗಡ್ಡೆಯಿಂದ ಎಲ್ಲರ ಬಾಯಲ್ಲೂ ನೀರು ತರಿಸುವ ಸೂಪರ್ ಕ್ರಿಸ್ಪಿ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಬನ್ನಿ. ಇಲ್ಲಿ ನಾನು 4 ಆಲೂಗಡ್ಡೆನ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಚಿಪ್ಸ್ ಮಾಡೋದಕ್ಕೆ ಅದರದೇ ಆದ ಆಲೂಗಡ್ಡೆ ಸಿಗುತ್ತದೆ. ಆದರೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಪಲ್ಯ ಹಾಗೆ ಸಾರಿಗೋಸ್ಕರ ಬಳಸ್ತೀವಲ್ಲ ಆಲೂಗಡ್ಡೆ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬಳಸಿ ಮಾಡಿದ್ರು ಸ್ವಲ್ಪ ಕಷ್ಟ, ಆದರೂ ಕೂಡ ನಾನು ಹೇಳೋ ಟಿಪ್ಸ್ನಿಂದ ನೀವು ಮಾಡಿ ನೋಡಿ. ಇದರ ಸಿಪ್ಪೆನ ತೆಗಿಬೇಕು. ನಾನು ಈ ಆಲೂಗಡ್ಡೆನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ಇವಾಗ ನೋಡಿ, ನಾನು ಎಲ್ಲದರ ಸಿಪ್ಪೆನ ತೆಗೆದಿದ್ದೀನಿ. ಇವಾಗ ಅದರ ಮೇಲಿನ ಒರೆಸ್ಬೇಕು ನಾವು. ಅದರ ಮೇಲೆ ಏನು ತೇವಾಂಶ ಕೂಡ ಇರಬಾರ್ದು. ಅಷ್ಟು ಚೆನ್ನಾಗಿ ನೀವು ಅದನ್ನು ಒರೆಸ್ಕೋಬೇಕು. ಇಲ್ಲಿ ನೋಡಿ, ಆಲೂಗಡ್ಡೆನ ಕಂಪ್ಲೀಟಾಗಿ ತೇವಾಂಶ ಇಲ್ಲದೆ ಇರೋ ಹಾಗೆ ನಾನು ಒರೆಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಕಟ್ ಮಾಡುವಾಗ ತೆಳುವಾಗಿದ್ದರೆ ಏನಾಗುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ. ದಪ್ಪ ಇದ್ದರೆ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ. ಸೊ ಅದನ್ನು ಕಟ್ ಮಾಡುವಾಗ ನೋಡಿ ಕಟ್ ಮಾಡಬೇಕು. ಇಲ್ಲಾಂದರೆ ನೀವು ಸ್ಲೈಸರ್ನ ಯೂಸ್ ಮಾಡ್ಕೋಬೋದು. ಅದರಿಂದ ನಿಮಗೆ ತುಂಬ ಈಸಿಯಾಗಿ ನೀವು ಪೊಟ್ಯಾಟೋನ ಸ್ಲೈಸ್ ಆಗಿ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿದಂಥ ಆಲೂಗಡ್ಡೆಯಲ್ಲಿರುವ ತೇವಾಂಶನ ನಾನು ಟಿಶ್ಯೂ ಪೇಪರ್ ಸಹಾಯದಿಂದ ಒರೆಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕಾಟನ್ ಬಟ್ಟೆಯ ಸಹಾಯದಿಂದ ಕೂಡ ಒರೆಸ್ಕೋಬಹುದು. ಒಂದೊಂದಾಗಿ ಈ ಥರ ಒರೆಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಡಿ. ಅದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು. ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಅನ್ನಿಸ್ಬೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಹಾಗಂತ ಅಂಗಡಿಯಿಂದ ತಂದಿರೋ ಚಿಪ್ಸ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ನೀವು ಆ ಥರ ಕೂಡ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಒಮ್ಮೆಲೆ ಈ ಥರ ತಿಕ್ಕಿ ಅದನ್ನು ಒರೆಸ್ಬೋದು. ನಮ್ಮ ಮೇನ್ ಇಂಟೆನ್ಷನ್ ಏನಂದರೆ ತೇವಾಂಶ ಸ್ವಲ್ಪ ಕೂಡ ಇರಬಾರ್ದು. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಫಸ್ಟ್ ಬರೀ ಒಂದು ಹಾಕಿ ನೋಡ್ತೀನಿ, ಎಣ್ಣೆ ಚೆನ್ನಾಗಿ ಕಾದಿದೆನಾ ಇಲ್ವಾ ಅಂತ ಹೇಳಿ. ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಪೊಟ್ಯಾಟೋನ ಫ್ರೈ ಮಾಡ್ಕೋಬೇಕು. ಈ ಥರ ನೀವು 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾ ಇನ್ನೊಂದು ಟಿಪ್ಸ್ ಹೇಳಲಾ? ನೀವು ಒಂದು ಸಲ ಫ್ರೈ ಮಾಡಿದಾಗ ಕೆಲವರಿಗೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಅಂಥವ್ರು ಏನು ಮಾಡಬೇಕಂದ್ರೆ, ಫಸ್ಟ್ ಒಂದು ಸಲ ಫ್ರೈ ಮಾಡಿ ತೆಗಿಬೇಕು. ಮತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದೇ ಚಿಪ್ಸ್ನ ಇನ್ನೊಂದು ಸಲ ಹಾಕಿ ಮತ್ತೆ ಫ್ರೈ ಮಾಡಿ ತೆಗಿಬೇಕು. ಬಟ್ ಕಪ್ಪಾಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಇವಾಗ ನಾನು ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ ಆಲೂಗಡ್ಡೆನ. ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ.
ಚಿಪ್ಸ್ ಅಂದರೆ ಬರೀ ಮಕ್ಕಳಿಗಷ್ಟೇ ಇಲ್ಲ, ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು 10 ರೂಪಾಯಿ ಕೊಟ್ಟು ಚಿಪ್ಸ್ ಪ್ಯಾಕೆಟ್ ತಂದರೆ ಅದರಲ್ಲಿ ಎಷ್ಟು ಚಿಪ್ಸ್ ಇರುತ್ತೆ? ಅದ್ರ ಬದಲು ಆಲೂಗಡ್ಡೆನ ತಂದು ಮನೇಲೇ ಈ ಥರ ಮಾಡಿದರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ. ನೋಡಿ ಅದ್ರ ಕಲರ್ ನೋಡಿ. ವಾವ್, ನೋಡಿ ಚಿಪ್ಸ್ ಇವಾಗ ಸಿದ್ಧವಾಗಿದೆ. ಅದ್ರ ಸೌಂಡ್ ಕೇಳ್ತಿದ್ರೆ ಗೊತ್ತಾಗುತ್ತಲ್ಲ ಚಿಪ್ಸ್ ಎಷ್ಟು ಗರಿ ಗರಿಯಾಗಿದೆ ಅಂತ ಹೇಳಿ. ಇದನ್ನು ನಾನಿವಾಗ ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವಿವಾಗ ಉಪ್ಪು ಖಾರವನ್ನು ಹಾಕೋಬೇಕು. ನೀವು ಬೇಕಾದರೆ ಚಾಟ್ ಮಸಾಲನೂ ಕೂಡ ಸ್ವಲ್ಪ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಬರೀ ಉಪ್ಪು ಕೂಡ ಹಾಕೋಬೋದು. ನಿಮಗೆ ಖಾರನೂ ಇಷ್ಟ ಅಂದರೆ ಖಾರ ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಯಾಕಂದರೆ ಅದು ಅಷ್ಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ನೋಡಿ ಮುಟ್ಟಿದ್ರೆ ಹೇಗೆ ಮುರಿಯುತ್ತೆ, ಅಷ್ಟು ಗರಿ ಗರಿಯಾಗಿದೆ ಚಿಪ್ಸು. ಈ ಚಿಪ್ಸ್ನ ನೀವು ಒಮ್ಮೆ ಮಾಡಿದರೆ ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಮತ್ತೆ ಮತ್ತೆ ಕೇಳಿ ತಿಂತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಸುಲಭ ಮತ್ತು ರುಚಿಕರವಾದ ಅಡುಗೆ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಮತ್ತೊಂದು ಹೊಸಕರ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ನಮಸ್ಕಾರ.